ಇನ್ನು ಒಪಿ ಸರ್ ನಿಮ್ ಕ್ಯಾರೆಕ್ಟರ್ ನಂತೂ ಯಮ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಮ್ ಬೈಕ್ ಮೇಲೆ ಇರೋ ಕೋಣ, ಅದ್ರ ಜೊತೆಲಿ ನಿಮ್ ಹಿಂದೆ ಬರೋ ಚಿತ್ರಗುಪ್ತ ಇರಬಹುದು, ಇಲ್ಲನೇನೋ ಇರಬಹುದು. ಇವೆಲ್ಲ ನೋಡಿದಾಗ ಯಮಾನೇ ಇದು. ಅದರಲ್ಲೂ ಕೂಡ ಬಾಕ್ಸ್ ಏನೋ ಇರುತ್ತೆ, ಅದರಲ್ಲಿ YDM ಯಮಧರ್ಮ ಇರಬಹುದೇನೋ ಗೊತ್ತಿಲ್ಲ. ಸೊ ಯಮ ಅಂತ ಹೇಳಿ ಗೆಸ್ ಮಾಡ್ತಿದ್ದಾರೆ. ಹೌದೋ ಇಲ್ವಾ? ನೀವು ಸಿನಿಮಾ ನೋಡಕ್ ಸ್ಟಾರ್ಟ್ ಮಾಡೋ ನೀವು ಬೇರೆನೆ ಸರ್ಪ್ರೈಸ್ ಇರುತ್ತೆ. ಓಕೆ, ಅರೆ ನಾನು ಹಿಂಗ್ ಅನ್ಕೊಂಡು ಇದೇನೋ ಏನೋ ಬೇರೆ ಬರ್ತಾ ಇದೆ ಅಂತ. ಅದು ಯಮ ಅಂತಾನೆ ಹೇಳ್ತಾ ಇರಿ, ಯಾಕಂದ್ರೆ ಅಲ್ಲೊಂದು ಥ್ರಿಲ್ ಕೊಡೋಣ, ಬೇರೆನೆ ಇರುತ್ತಲ್ಲಿ. ಬಟ್ ಆ ಬೈಕ್ ಬಗ್ಗೆನೇ ಸಿಕ್ಕಾಪಟ್ಟೆ ಕ್ರೇಜ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಉದ್ದ ಬೈಕ್ ಕೂರೋ ಕಷ್ಟ ಆಗ್ತಿರ್ಲಿಲ್ವಾ ಅಂತ? ಇಲ್ಲ, ಅದನ್ನ ಸ್ವಲ್ಪ ಓಡ್ಸೋದ್ ಸ್ವಲ್ಪ ಇದಿತ್ತು. ಹಾಕಿ ಹತ್ತಿ ಹೈಟ್ ಇಲ್ಲ, ಉದ್ದ ಇತ್ತು. ಅಂದ್ರೆ ಹಿಂಗ್ ಹಿಡ್ಕೊಂಡು ಹಿಂಗೆ ಅದು ಅದೇನಾಗುತ್ತೆ, ಬ್ಯಾಲೆನ್ಸ್ ಆಮೇಲೆ ಫುಲ್ ಬಾಡಿ ಇದೆಲ್ಲ ಸ್ಟ್ರಕ್ಚರ್ ಹಿಂಗು ಮಾಡ್ಕೋಬೇಕು. ಆಮೇಲೆ ಅದನ್ನ ಟರ್ನ್ ಮಾಡಬೇಕು, ಅದು ಆಮೇಲೆ ಅದ್ರೊಳಗೆ ಗನ್ನು ಗಿನ್ನು ಫೈರಿಂಗ್ ಗೀರಿಂಗ್ ಆ ತರದೆಲ್ಲ ಇದೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಆಕ್ಚುಲಿ. ಅದ್ರ ಜೊತೆಗೆ ಈ ಬೈಕ್ ನ ಬಗ್ಗೆ ಮಾತನಾಡುವಾಗ್ಲೇನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರೋದೇನು ಅಂದ್ರೆ ಸಿಂಗಲ್ ಸೀಟ್ ಯಾಕಿದೆ ಅಂತ ಹೇಳಿ. ಆ ಬೈಕಲ್ಲಿ ಕೇವಲ ಸಿಂಗಲ್ ಸೀಟ್ ಯಾಕಿದೆ ಅಂತ. ಯಾಕಿದೆ? ಡಬಲ್ ಸೀಟ್ ಇರ್ಬೇಕಾಗಿತ್ತು, 3 ಸೀಟ್ ಇರ್ಬೇಕಾಗಿತ್ತಂತ. 3 ಜನ ಸ್ಟಾರ್ 3 ಸೀಟ್ ಇರ್ಬೇಕಾಗಿತ್ತು. ಗೊತ್ತಿಲ್ಲ ಸರ್, ಸೋಷಿಯಲ್ ಮೀಡಿಯಾ ಫ್ಯಾನ್ಗಳು ಹಂಗೆ ಅನಲೈಸ್ ಮಾಡ್ತಿದ್ದಾರೆ, ಯಾಕೆ ಒಪ್ಪಿ ಸರ್ ಬೈಕಲ್ಲಿ ಒಂದೇ ಸೀಟ್ ಇದೆ ಅಂತ. ನೋಡಿ, ಇದಕ್ಕೆ ಆನ್ಸರ್ ಜನನೇ ಹೇಳಬೇಕು ಪಿಕ್ಚರ್ ರಿಲೀಸ್ ಆದ್ಮೇಲೆ. ಇನ್ನು ಒಪಿ ಸರ್ ನಿಮ್ ಕ್ಯಾರೆಕ್ಟರ್ ನಂತೂ ಯಮ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಮ್ ಬೈಕ್ ಮೇಲೆ ಇರೋ ಕೋಣ, ಅದ್ರ ಜೊತೆಲಿ ನಿಮ್ ಹಿಂದೆ ಬರೋ ಚಿತ್ರಗುಪ್ತ ಇರಬಹುದು, ಇಲ್ಲನೇನೋ ಇರಬಹುದು. ಇವೆಲ್ಲ ನೋಡಿದಾಗ ಯಮಾನೇ ಇದು. ಅದರಲ್ಲೂ ಕೂಡ ಬಾಕ್ಸ್ ಏನೋ ಇರುತ್ತೆ, ಅದರಲ್ಲಿ YDM ಯಮಧರ್ಮ ಇರಬಹುದೇನೋ ಗೊತ್ತಿಲ್ಲ. ಸೊ ಯಮ ಅಂತ ಹೇಳಿ ಗೆಸ್ ಮಾಡ್ತಿದ್ದಾರೆ. ಹೌದೋ ಇಲ್ವಾ? ನೀವು ಸಿನಿಮಾ ನೋಡಕ್ ಸ್ಟಾರ್ಟ್ ಮಾಡೋ ನೀವು ಬೇರೆನೆ ಸರ್ಪ್ರೈಸ್ ಇರುತ್ತೆ. ಓಕೆ, ಅರೆ ನಾನು ಹಿಂಗ್ ಅನ್ಕೊಂಡು ಇದೇನೋ ಏನೋ ಬೇರೆ ಬರ್ತಾ ಇದೆ ಅಂತ. ಅದು ಯಮ ಅಂತಾನೆ ಹೇಳ್ತಾ ಇರಿ, ಯಾಕಂದ್ರೆ ಅಲ್ಲೊಂದು ಥ್ರಿಲ್ ಕೊಡೋಣ, ಬೇರೆನೆ ಇರುತ್ತಲ್ಲಿ. ಬಟ್ ಆ ಬೈಕ್ ಬಗ್ಗೆನೇ ಸಿಕ್ಕಾಪಟ್ಟೆ ಕ್ರೇಜ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಉದ್ದ ಬೈಕ್ ಕೂರೋ ಕಷ್ಟ ಆಗ್ತಿರ್ಲಿಲ್ವಾ ಅಂತ. ಇಲ್ಲ, ಅದನ್ನ ಸ್ವಲ್ಪ ಓಡ್ಸೋದ್ ಸ್ವಲ್ಪ ಇದಿತ್ತು. ಹಾಕಿ ಹತ್ತಿ ಹೈಟ್ ಇಲ್ಲ, ಉದ್ದ ಇತ್ತು. ಅಂದ್ರೆ ಹಿಂಗ್ ಹಿಡ್ಕೊಂಡು ಹಿಂಗೆ ಅದು ಅದೇನಾಗುತ್ತೆ, ಬ್ಯಾಲೆನ್ಸ್ ಆಮೇಲೆ ಫುಲ್ ಬಾಡಿ ಇದೆಲ್ಲ ಸ್ಟ್ರಕ್ಚರ್ ಹಿಂಗು ಮಾಡ್ಕೋಬೇಕು. ಆಮೇಲೆ ಅದನ್ನ ಟರ್ನ್ ಮಾಡಬೇಕು, ಅದು ಆಮೇಲೆ ಅದ್ರೊಳಗೆ ಗನ್ನು ಗಿನ್ನು ಫೈರಿಂಗ್ ಗೀರಿಂಗ್ ಆ ತರದೆಲ್ಲ ಇದೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಆಕ್ಚುಲಿ. ಅದ್ರ ಜೊತೆಗೆ ಈ ಬೈಕ್ ನ ಬಗ್ಗೆ ಮಾತನಾಡುವಾಗ್ಲೇನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರೋದೇನು ಅಂದ್ರೆ ಸಿಂಗಲ್ ಸೀಟ್ ಯಾಕಿದೆ ಅಂತ ಹೇಳಿ. ಆ ಬೈಕಲ್ಲಿ ಕೇವಲ ಸಿಂಗಲ್ ಸೀಟ್ ಯಾಕಿದೆ ಅಂತ. ಯಾಕಿದೆ? ಡಬಲ್ ಸೀಟ್ ಇರ್ಬೇಕಾಗಿತ್ತಂತ, 3 ಸೀಟ್ ಇರ್ಬೇಕಾಗಿತ್ತಂತ. 3 ಜನ ಸ್ಟಾರ್ 3 ಸೀಟ್ ಇರ್ಬೇಕಾಗಿತ್ತು. ಗೊತ್ತಿಲ್ಲ ಸರ್, ಸೋಷಿಯಲ್ ಮೀಡಿಯಾ ಫ್ಯಾನ್ಗಳು ಹಂಗೆ ಅನಲೈಸ್ ಮಾಡ್ತಿದ್ದಾರೆ, ಯಾಕೆ ಒಪ್ಪಿ ಸರ್ ಬೈಕಲ್ಲಿ ಒಂದೇ ಸೀಟ್ ಇದೆ ಅಂತ. ನೋಡಿ, ಇದಕ್ಕೆ ಆನ್ಸರ್ ಜನನೇ ಹೇಳಬೇಕು ಪಿಕ್ಚರ್ ರಿಲೀಸ್ ಆದ್ಮೇಲೆ. ಇನ್ನು ಒಪಿ ಸರ್ ನಿಮ್ ಕ್ಯಾರೆಕ್ಟರ್ ನಂತೂ ಯಮ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಮ್ ಬೈಕ್ ಮೇಲೆ ಇರೋ ಕೋಣ, ಅದ್ರ ಜೊತೆಲಿ ನಿಮ್ ಹಿಂದೆ ಬರೋ ಚಿತ್ರಗುಪ್ತ ಇರಬಹುದು, ಇಲ್ಲನೇನೋ ಇರಬಹುದು. ಇವೆಲ್ಲ ನೋಡಿದಾಗ ಯಮಾನೇ ಇದು. ಅದರಲ್ಲೂ ಕೂಡ ಬಾಕ್ಸ್ ಏನೋ ಇರುತ್ತೆ, ಅದರಲ್ಲಿ YDM ಯಮಧರ್ಮ ಇರಬಹುದೇನೋ ಗೊತ್ತಿಲ್ಲ. ಸೊ ಯಮ ಅಂತ ಹೇಳಿ ಗೆಸ್ ಮಾಡ್ತಿದ್ದಾರೆ. ಹೌದೋ ಇಲ್ವಾ? ನೀವು ಸಿನಿಮಾ ನೋಡಕ್ ಸ್ಟಾರ್ಟ್ ಮಾಡೋ ನೀವು ಬೇರೆನೆ ಸರ್ಪ್ರೈಸ್ ಇರುತ್ತೆ. ಓಕೆ, ಅರೆ ನಾನು ಹಿಂಗ್ ಅನ್ಕೊಂಡು ಇದೇನೋ ಏನೋ ಬೇರೆ ಬರ್ತಾ ಇದೆ ಅಂತ. ಅದು ಯಮ ಅಂತಾನೆ ಹೇಳ್ತಾ ಇರಿ, ಯಾಕಂದ್ರೆ ಅಲ್ಲೊಂದು ಥ್ರಿಲ್ ಕೊಡೋಣ, ಬೇರೆನೆ ಇರುತ್ತಲ್ಲಿ. ಬಟ್ ಆ ಬೈಕ್ ಬಗ್ಗೆನೇ ಸಿಕ್ಕಾಪಟ್ಟೆ ಕ್ರೇಜ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಉದ್ದ ಬೈಕ್ ಕೂರೋ ಕಷ್ಟ ಆಗ್ತಿರ್ಲಿಲ್ವಾ ಅಂತ. ಇಲ್ಲ, ಅದನ್ನ ಸ್ವಲ್ಪ ಓಡ್ಸೋದ್ ಸ್ವಲ್ಪ ಇದಿತ್ತು. ಹಾಕಿ ಹತ್ತಿ ಹೈಟ್ ಇಲ್ಲ, ಉದ್ದ ಇತ್ತು. ಅಂದ್ರೆ ಹಿಂಗ್ ಹಿಡ್ಕೊಂಡು ಹಿಂಗೆ ಅದು ಅದೇನಾಗುತ್ತೆ, ಬ್ಯಾಲೆನ್ಸ್ ಆಮೇಲೆ ಫುಲ್ ಬಾಡಿ ಇದೆಲ್ಲ ಸ್ಟ್ರಕ್ಚರ್ ಹಿಂಗು ಮಾಡ್ಕೋಬೇಕು. ಆಮೇಲೆ ಅದನ್ನ ಟರ್ನ್ ಮಾಡಬೇಕು, ಅದು ಆಮೇಲೆ ಅದ್ರೊಳಗೆ ಗನ್ನು ಗಿನ್ನು ಫೈರಿಂಗ್ ಗೀರಿಂಗ್ ಆ ತರದೆಲ್ಲ ಇದೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಆಕ್ಚುಲಿ. ಅದ್ರ ಜೊತೆಗೆ ಈ ಬೈಕ್ ನ ಬಗ್ಗೆ ಮಾತನಾಡುವಾಗ್ಲೇನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರೋದೇನು ಅಂದ್ರೆ ಸಿಂಗಲ್ ಸೀಟ್ ಯಾಕಿದೆ ಅಂತ ಹೇಳಿ. ಆ ಬೈಕಲ್ಲಿ ಕೇವಲ ಸಿಂಗಲ್ ಸೀಟ್ ಯಾಕಿದೆ ಅಂತ. ಯಾಕಿದೆ? ಡಬಲ್ ಸೀಟ್ ಇರ್ಬೇಕಾಗಿತ್ತಂತ, 3 ಸೀಟ್ ಇರ್ಬೇಕಾಗಿತ್ತಂತ. 3 ಜನ ಸ್ಟಾರ್ 3 ಸೀಟ್ ಇರ್ಬೇಕಾಗಿತ್ತು. ಗೊತ್ತಿಲ್ಲ ಸರ್, ಸೋಷಿಯಲ್ ಮೀಡಿಯಾ ಫ್ಯಾನ್ಗಳು ಹಂಗೆ ಅನಲೈಸ್ ಮಾಡ್ತಿದ್ದಾರೆ, ಯಾಕೆ ಒಪ್ಪಿ ಸರ್ ಬೈಕಲ್ಲಿ ಒಂದೇ ಸೀಟ್ ಇದೆ ಅಂತ. ನೋಡಿ, ಇದಕ್ಕೆ ಆನ್ಸರ್ ಜನನೇ ಹೇಳಬೇಕು ಪಿಕ್ಚರ್ ರಿಲೀಸ್ ಆದ್ಮೇಲೆ. ಇನ್ನು ಒಪಿ ಸರ್ ನಿಮ್ ಕ್ಯಾರೆಕ್ಟರ್ ನಂತೂ ಯಮ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಮ್ ಬೈಕ್ ಮೇಲೆ ಇರೋ ಕೋಣ, ಅದ್ರ ಜೊತೆಲಿ ನಿಮ್ ಹಿಂದೆ ಬರೋ ಚಿತ್ರಗುಪ್ತ ಇರಬಹುದು, ಇಲ್ಲನೇನೋ ಇರಬಹುದು. ಇವೆಲ್ಲ ನೋಡಿದಾಗ ಯಮಾನೇ ಇದು. ಅದರಲ್ಲೂ ಕೂಡ ಬಾಕ್ಸ್ ಏನೋ ಇರುತ್ತೆ, ಅದರಲ್ಲಿ YDM ಯಮಧರ್ಮ ಇರಬಹುದೇನೋ ಗೊತ್ತಿಲ್ಲ. ಸೊ ಯಮ ಅಂತ ಹೇಳಿ ಗೆಸ್ ಮಾಡ್ತಿದ್ದಾರೆ. ಹೌದೋ ಇಲ್ವಾ? ನೀವು ಸಿನಿಮಾ ನೋಡಕ್ ಸ್ಟಾರ್ಟ್ ಮಾಡೋ ನೀವು ಬೇರೆನೆ ಸರ್ಪ್ರೈಸ್ ಇರುತ್ತೆ. ಓಕೆ, ಅರೆ ನಾನು ಹಿಂಗ್ ಅನ್ಕೊಂಡು ಇದೇನೋ ಏನೋ ಬೇರೆ ಬರ್ತಾ ಇದೆ ಅಂತ. ಅದು ಯಮ ಅಂತಾನೆ ಹೇಳ್ತಾ ಇರಿ, ಯಾಕಂದ್ರೆ ಅಲ್ಲೊಂದು ಥ್ರಿಲ್ ಕೊಡೋಣ,
ಬೇರೆನೆ ಇರುತ್ತಲ್ಲಿ. ಬಟ್ ಆ ಬೈಕ್ ಬಗ್ಗೆನೇ ಸಿಕ್ಕಾಪಟ್ಟೆ ಕ್ರೇಜ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಉದ್ದ ಬೈಕ್ ಕೂರೋ ಕಷ್ಟ ಆಗ್ತಿರ್ಲಿಲ್ವಾ? ಇಲ್ಲ, ಅದನ್ನ ಸ್ವಲ್ಪ ಓಡಿಸೋದ್ ಸ್ವಲ್ಪ ಇದಿತ್ತು. ಏನಾರ ಹಾಕಿ ಹತ್ತಿ ಹೈಟ್ ಇಲ್ಲ, ಉದ್ದ ಇತ್ತು. ಅಂದ್ರೆ ಹಿಂಗ್ ಹಿಡ್ಕೊಂಡು ಹಿಂಗೆ ಅದು ಅದೇನಾಗುತ್ತೆ, ಬ್ಯಾಲೆನ್ಸ್ ಆಮೇಲೆ ಫುಲ್ ಬಾಡಿ ಇದೆಲ್ಲ ಸ್ಟ್ರಕ್ಚರ್ ಹಿಂಗು ಮಾಡ್ಕೋಬೇಕು. ಆಮೇಲೆ ಅದನ್ನ ಟರ್ನ್ ಮಾಡಬೇಕು, ಅದು ಆಮೇಲೆ ಅದ್ರೊಳಗೆ ಗನ್ನು ಗಿನ್ನು ಫೈರಿಂಗ್ ಗೀರಿಂಗ್ ಆ ತರದೆಲ್ಲ ಇದೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಆಕ್ಚುಲಿ. ಅದ್ರ ಜೊತೆಗೆ ಈ ಬೈಕ್ ನ ಬಗ್ಗೆ ಮಾತನಾಡುವಾಗ್ಲೇನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರೋದೇನು ಅಂದ್ರೆ ಸಿಂಗಲ್ ಸೀಟ್ ಯಾಕಿದೆ ಅಂತ ಹೇಳಿ. ಆ ಬೈಕಲ್ಲಿ ಕೇವಲ ಸಿಂಗಲ್ ಸೀಟ್ ಯಾಕಿದೆ ಅಂತ. ಯಾಕಿದೆ? ಡಬಲ್ ಸೀಟ್ ಇರ್ಬೇಕಾಗಿತ್ತು, 3 ಸೀಟ್ ಇರ್ಬೇಕಾಗಿತ್ತಂತಲ್ಲ. 3 ಜನ ಸ್ಟಾರಿಗೆ 3 ಸೀಟ್ ಇರ್ಬೇಕಾಗಿತ್ತು. ಗೊತ್ತಿಲ್ಲ ಸರ್, ಸೋಷಿಯಲ್ ಮೀಡಿಯಾ ಫ್ಯಾನ್ಗಳು ಹಂಗೆ ಅನಲೈಸ್ ಮಾಡ್ತಿದ್ದಾರೆ, ಯಾಕೆ ಉಪ್ಪಿ ಸರ್ ಬೈಕಲ್ಲಿ ಒಂದೇ ಸೀಟ್ ಇದೆ ಅಂತ. ನೋಡಿ, ಇದಕ್ಕೆ ಆನ್ಸರ್ ಜನನೇ ಹೇಳಬೇಕು ಪಿಕ್ಚರ್ ರಿಲೀಸ್ ಆದ್ಮೇಲೆ. ಇನ್ನು ಉಪ್ಪಿ ಸರ್ ನಿಮ್ ಕ್ಯಾರೆಕ್ಟರ್ ನಂತೂ ಯಮ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಮ್ ಬೈಕ್ ಮೇಲೆ ಇರೋ ಕೋಣ, ಅದ್ರ ಜೊತೆಲಿ ನಿಮ್ ಹಿಂದೆ ಬರೋ ಚಿತ್ರಗುಪ್ತ ಇರಬಹುದು, ಇಲ್ಲನೇನೋ ಇರಬಹುದು. ಇವೆಲ್ಲ ನೋಡಿದಾಗ ಯಮಾನೇ ಇದು. ಅದ್ರಲ್ಲೂ ಕೂಡ ಬಾಕ್ಸ್ ಏನೋ ಇರುತ್ತೆ, ಅದ್ರಲ್ಲಿ YDM ಯಮಧರ್ಮ ಇರಬಹುದೇನೋ ಗೊತ್ತಿಲ್ಲ. ಸೊ ಯಮ ಅಂತ ಹೇಳಿ ಗೆಸ್ ಮಾಡ್ತಿದ್ದಾರೆ, ಹೌದಾ ಇಲ್ವಾ? ನೀವು ಸಿನಿಮಾ ನೋಡಕ್ ಸ್ಟಾರ್ಟ್ ಮಾಡೋ ನೀವು ಬೇರೆನೆ ಸರ್ಪ್ರೈಸ್ ಇರುತ್ತೆ. ಓಕೆ, ಅರೇ ನಾನು ಹಿಂಗ್ ಅನ್ಕೊಂಡು ಇದೇನೋ ಬೇರೆ ಬರ್ತಾ ಇದೆ ಅಂತ. ಅದು ಯಮ ಅಂತಾನೆ ಹೇಳ್ತಾ ಇರಿ, ಯಾಕಂದ್ರೆ ಅಲ್ಲೊಂದು ಥ್ರಿಲ್ ಕೊಡೋಣ, ಬೇರೆನೆ ಇರುತ್ತಲ್ಲಿ. ಬಟ್ ಆ ಬೈಕ್ ಬಗ್ಗೆನೇ ಸಿಕ್ಕಾಪಟ್ಟೆ ಕ್ರೇಜ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಉದ್ದ ಬೈಕ್ ಕೂರೋ ಕಷ್ಟ ಆಗ್ತಿರ್ಲಿಲ್ವಾ? ಇಲ್ಲ, ಅದನ್ನ ಸ್ವಲ್ಪ ಓಡಿಸೋದ್ ಸ್ವಲ್ಪ ಇದಿತ್ತು. ಹಾಕಿ ಹತ್ತಿ ಹೈಟ್ ಇಲ್ಲ, ಉದ್ದ ಇತ್ತು. ಅಂದ್ರೆ ಹಿಂಗ್ ಹಿಡ್ಕೊಂಡು ಹಿಂಗೆ ಅದು ಅದೇನಾಗುತ್ತೆ, ಬ್ಯಾಲೆನ್ಸ್ ಆಮೇಲೆ ಫುಲ್ ಬಾಡಿ ಇದೆಲ್ಲ ಸ್ಟ್ರಕ್ಚರ್ ಹಿಂಗು ಮಾಡ್ಕೋಬೇಕು. ಆಮೇಲೆ ಅದನ್ನ ಟರ್ನ್ ಮಾಡಬೇಕು, ಅದು ಆಮೇಲೆ ಅದ್ರೊಳಗೆ ಗನ್ನು ಗಿನ್ನು ಫೈರಿಂಗ್ ಗೀರಿಂಗ್ ಆ ತರದೆಲ್ಲ ಇದೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಆಕ್ಚುಲಿ. ಅದ್ರ ಜೊತೆಗೆ ಈ ಬೈಕ್ ನ ಬಗ್ಗೆ ಮಾತನಾಡುವಾಗ್ಲೇನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರೋದೇನು ಅಂದ್ರೆ ಸಿಂಗಲ್ ಸೀಟ್ ಯಾಕಿದೆ ಅಂತ ಹೇಳಿ. ಆ ಬೈಕಲ್ಲಿ ಕೇವಲ ಸಿಂಗಲ್ ಸೀಟ್ ಯಾಕಿದೆ ಅಂತ. ಯಾಕಿದೆ? ಡಬಲ್ ಸೀಟ್ ಇರ್ಬೇಕಾಗಿತ್ತಂತಲ್ಲ, 3 ಸೀಟ್ ಇರ್ಬೇಕಾಗಿತ್ತಂತಲ್ಲ. 3 ಜನ ಸ್ಟಾರಿಗೆ 3 ಸೀಟ್ ಇರ್ಬೇಕಾಗಿತ್ತು. ಗೊತ್ತಿಲ್ಲ ಸರ್, ಸೋಷಿಯಲ್ ಮೀಡಿಯಾ ಫ್ಯಾನ್ಗಳು ಹಂಗೆ ಅನಲೈಸ್ ಮಾಡ್ತಿದ್ದಾರೆ, ಯಾಕೆ ಉಪ್ಪಿ ಸರ್ ಬೈಕಲ್ಲಿ ಒಂದೇ ಸೀಟ್ ಇದೆ ಅಂತ. ನೋಡಿ, ಇದಕ್ಕೆ ಆನ್ಸರ್ ಜನನೇ ಹೇಳಬೇಕು ಪಿಕ್ಚರ್ ರಿಲೀಸ್ ಆದ್ಮೇಲೆ. ಇನ್ನು ಉಪ್ಪಿ ಸರ್ ನಿಮ್ ಕ್ಯಾರೆಕ್ಟರ್ ನಂತೂ ಯಮ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಮ್ ಬೈಕ್ ಮೇಲೆ ಇರೋ ಕೋಣ, ಅದ್ರ ಜೊತೆಲಿ ನಿಮ್ ಹಿಂದೆ ಬರೋ ಚಿತ್ರಗುಪ್ತ ಇರಬಹುದು, ಇಲ್ಲನೇನೋ ಇರಬಹುದು. ಇವೆಲ್ಲ ನೋಡಿದಾಗ ಯಮಾನೇ ಇದು. ಅದ್ರಲ್ಲೂ ಕೂಡ ಬಾಕ್ಸ್ ಏನೋ ಇರುತ್ತೆ, ಅದ್ರಲ್ಲಿ YDM ಯಮಧರ್ಮ ಇರಬಹುದೇನೋ ಗೊತ್ತಿಲ್ಲ. ಸೊ ಯಮ ಅಂತ ಹೇಳಿ ಗೆಸ್ ಮಾಡ್ತಿದ್ದಾರೆ, ಹೌದಾ ಇಲ್ವಾ? ನೀವು ಸಿನಿಮಾ ನೋಡಕ್ ಸ್ಟಾರ್ಟ್ ಮಾಡೋ ನೀವು ಬೇರೆನೆ ಸರ್ಪ್ರೈಸ್ ಇರುತ್ತೆ. ಓಕೆ, ಅರೇ ನಾನು ಹಿಂಗ್ ಅನ್ಕೊಂಡು ಇದೇನೋ ಬೇರೆ ಬರ್ತಾ ಇದೆ ಅಂತ. ಅದು ಯಮ ಅಂತಾನೆ ಹೇಳ್ತಾ ಇರಿ, ಯಾಕಂದ್ರೆ ಅಲ್ಲೊಂದು ಥ್ರಿಲ್ ಕೊಡೋಣ, ಬೇರೆನೆ ಇರುತ್ತಲ್ಲಿ. ಬಟ್ ಆ ಬೈಕ್ ಬಗ್ಗೆನೇ ಸಿಕ್ಕಾಪಟ್ಟೆ ಕ್ರೇಜ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಉದ್ದ ಬೈಕ್ ಕೂರೋ ಕಷ್ಟ ಆಗ್ತಿರ್ಲಿಲ್ವಾ? ಇಲ್ಲ, ಅದನ್ನ ಸ್ವಲ್ಪ ಓಡಿಸೋದ್ ಸ್ವಲ್ಪ ಇದಿತ್ತು. ಹಾಕಿ ಹತ್ತಿ ಹೈಟ್ ಇಲ್ಲ, ಉದ್ದ ಇತ್ತು. ಅಂದ್ರೆ ಹಿಂಗ್ ಹಿಡ್ಕೊಂಡು ಹಿಂಗೆ ಅದು ಅದೇನಾಗುತ್ತೆ, ಬ್ಯಾಲೆನ್ಸ್ ಆಮೇಲೆ ಫುಲ್ ಬಾಡಿ ಇದೆಲ್ಲ ಸ್ಟ್ರಕ್ಚರ್ ಹಿಂಗು ಮಾಡ್ಕೋಬೇಕು. ಆಮೇಲೆ ಅದನ್ನ ಟರ್ನ್ ಮಾಡಬೇಕು, ಅದು ಆಮೇಲೆ ಅದ್ರೊಳಗೆ ಗನ್ನು ಗಿನ್ನು ಫೈರಿಂಗ್ ಗೀರಿಂಗ್ ಆ ತರದೆಲ್ಲ ಇದೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಆಕ್ಚುಲಿ. ಅದ್ರ ಜೊತೆಗೆ ಈ ಬೈಕ್ ನ ಬಗ್ಗೆ ಮಾತನಾಡುವಾಗ್ಲೇನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರೋದೇನು ಅಂದ್ರೆ ಸಿಂಗಲ್ ಸೀಟ್ ಯಾಕಿದೆ ಅಂತ ಹೇಳಿ. ಆ ಬೈಕಲ್ಲಿ ಕೇವಲ ಸಿಂಗಲ್ ಸೀಟ್ ಯಾಕಿದೆ ಅಂತ. ಯಾಕಿದೆ? ಡಬಲ್ ಸೀಟ್ ಇರ್ಬೇಕಾಗಿತ್ತಂತಲ್ಲ, 3 ಸೀಟ್ ಇರ್ಬೇಕಾಗಿತ್ತಂತಲ್ಲ. 3 ಜನ ಸ್ಟಾರಿಗೆ 3 ಸೀಟ್ ಇರ್ಬೇಕಾಗಿತ್ತು. ಗೊತ್ತಿಲ್ಲ ಸರ್, ಸೋಷಿಯಲ್ ಮೀಡಿಯಾ ಫ್ಯಾನ್ಗಳು ಹಂಗೆ ಅನಲೈಸ್ ಮಾಡ್ತಿದ್ದಾರೆ, ಯಾಕೆ ಉಪ್ಪಿ ಸರ್ ಬೈಕಲ್ಲಿ ಒಂದೇ ಸೀಟ್ ಇದೆ ಅಂತ. ನೋಡಿ, ಇದಕ್ಕೆ ಆನ್ಸರ್ ಜನನೇ ಹೇಳಬೇಕು ಪಿಕ್ಚರ್ ರಿಲೀಸ್ ಆದ್ಮೇಲೆ.